ಹಾಯ್ ಫ್ರೆಂಡ್ಸ್, ಗಣೇಶ ಹಬ್ಬದ ದಿನ ಉತ್ತಕ್ಕೆ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ದೀವಿ. ನಮ್ಮ ಹೊಲದಲ್ಲಿರೋ ಉತ್ತಕ್ಕೇ ಪೂಜೆ ಮಾಡ್ತೀವಿ ಪ್ರತಿ ವರ್ಷವೂ ಹಾಗೇ. ಈ ವರ್ಷವೂ ಹಾಗೇ ಮಾಡ್ತಾಯಿದ್ದೀವಿ. ನಾನು, ನಮ್ಮ ತಂಗಿ ಲಕ್ಕಿ, ನಮ್ಮ ಚಿಕ್ಕಮ್ಮವರು, ನಮ್ಮಮ್ಮ ಎಲ್ಲರೂ ಹೊರಟಿದ್ದೀವಿ ಪೂಜೆ ಮಾಡ್ಕೊಂಬರೋದಕ್ಕೆ. ಲಕ್ಕಿ ನಾನು ದಾರ ಸುತ್ತಬೇಕು ಅಂತ ಕಿರ್ಚ್ತಾ ಇದ್ದಾಳೆ. ನಮ್ಮ ತಂಗಿ ಹತ್ರ ಹೋಗಿ ನಿಂತ್ಕೊಂಡಿದ್ದಾಳೆ. ನಮ್ಮ ತಂಗಿ ನಾನು ಮಾಡಿಸ್ತೀನಿ ಸುಮ್ಮನಿರು ಅಂತ ಹೇಳ್ತಾ ಇದ್ದಾಳೆ. ಉತ್ತಕ್ಕೆ ಆ ಥರ ಕುಂಕುಮ ಇಡಬೇಕು ದಾರಕ್ಕೆ ಅಂತ ಹೇಳಿಬಿಟ್ಟು ಅವಳು ತೋರಿಸ್ತಾ ಇದ್ದಾಳೆ. ಊದು ಕಡ್ಡಿ ತೆಂಗಿನಕಾಯಿ ಇಟ್ಕೊಂಡ್ಬಿಟ್ಟು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ರೆ ತಿರುಗಿಸ್ತಾ ಇದ್ದಾಳೆ. ನಮ್ಮ ತಂಗಿಯವ್ರು ಆಪೋಸಿಟ್ ನಿಂತ್ಕೊಂಡಿದ್ದರೆ ತೋರಿಸ್ತಾ ಇದ್ದಾಳೆ ನಾನು ನೋಡಿ ತಿರುಗಿಸ್ತಾ ಇದ್ದೀನಿ ಅಂದ್ಬಿಟ್ಟು. ನಮ್ಮಮ್ಮ ಉತ್ತಕ್ಕೆ ಹಾಲಾಗ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಅರಿಶಿನ ಕುಂಕುಮ ಇಟ್ಕೊಂಡ್ಬಿಟ್ಟು ಅವರು ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತಲೇ ಅವರು ವಾಯ್ನ ಇಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾರೆ. ನಮ್ಮ ಚಿಕ್ಕಮ್ಮವ್ರು ಇಬ್ಬರು ಇದ್ದಾರೆ, ಅವರು ಪೂಜೆ ಮಾಡ್ತಾಯಿದ್ದಾರೆ. ಇನ್ನೊಂದ್ಸಲಿ ನಾನು ಪೂಜೆ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಪೂಜೆ ಮಾಡೋದಕ್ಕೆ ಅರಿಶಿನ ಕುಂಕುಮ ಊದು ಕಡ್ಡಿ ಹೂವು ಎಲ್ಲ ಇಸ್ಕೊಂಡು ಮಾಡ್ತಾಯಿದ್ದಾಳೆ. ಮತ್ತೆ ಇನ್ನೊಂದ್ಸಲಿ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದಾಳೆ. ಅವಳಿಗೆ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಫಸ್ಟ್ ಟೈಮ್ ಎಲ್ಲ ನೋಡ್ತಾ ಇದ್ದಾಳೆ. ಲಾಸ್ಟ್ ಇಯರ್ ಮಾಡಿರೋದು ಅಷ್ಟೊಂದು ನೆನಪೇನಿಲ್ಲ ಅವಳಿಗೆ. ಹಾಗಾಗಿ ಈ ವರ್ಷ ಮತ್ತೆ ಮತ್ತೆ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಪೂಜೆನ ಪದೇ ಪದೇ ಮಾಡ್ತಾಯಿದ್ದಾಳೆ. ನಮ್ಮಮ್ಮಗೆ ವಾಯ್ನ ಕೊಟ್ರಲ್ಲ, ಹಾಗೆ ನನಗೂ ಬೇಕು ಅಂದ್ಬಿಟ್ಟು ಇವಳು ಮತ್ತೆ ಇಡ್ಸ್ಕೊತಾ ಇದ್ದಾಳೆ. ಅವಳಿಗೆ ಇಟ್ಕೊಳಕ್ಕೆ ಬರೋದಿಲ್ಲ ಅಲ್ವಾ, ಹಾಗಾಗಿ ಫ್ರಾಕ್ ತೊಗೊಂಡು ಎತ್ಕೊಟ್ಟಿದ್ದಾರೆ ಅವರು, ನಮ್ಮ ಚಿಕ್ಕಮ್ಮ ಅವರು. ಮತ್ತು ಇವಳು ಪ್ರದಕ್ಷಿಣೆ ಮಾಡ್ತಾಯಿದ್ದಾಳೆ. ಕಲ್ಲು ಅಲ್ಲೆಲ್ಲ ಕಟ್ಟಿಗೆ ಎಲ್ಲ ಇದೆ, ಮುಳ್ಳಿದೆ, ಚುಚ್ಕೊಳುತ್ತೆ ಅಂತ ಹೇಳಿದ್ರು ಕೇಳ್ತಿಲ್ಲ. ಏನೋ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ. ಸಾರಿ ಫ್ರೆಂಡ್ಸ್, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಿನ್ನೆ ಆಗಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸಾರಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತಿಳಿಸಿ. ಬಾಯ್.